ದ್ವಿತೀಯ PUC ಅರ್ಥಶಾಸ್ತ್ರ ನಾಳೆನೇ ಎಕ್ಸಾಮ್ ಇದೆ. ಬ್ಯಾಂಕುಗಳ 6 ಅಂಕದ ಒಂದು ಬಹು ನಿರೀಕ್ಷಿತ ಪ್ರಶ್ನೆಯನ್ನು ನಾನು ಇಲ್ಲಿ ಚರ್ಚೆ ಮಾಡ್ತಾ ಇದ್ದೇನೆ. ಇಲ್ಲಿ ಪ್ರಶ್ನೆ ಏನಂತಂದರೆ, ಬ್ಯಾಂಕುಗಳ ಠೇವಣಿ ಮತ್ತು ಸಾಲ ಪತ್ತು ಅಂತಂದರೆ ಸಾಲ ನಿರ್ಮಾಣ ಪ್ರಕ್ರಿಯೆಯಲ್ಲಿ ಚೀನಿವರ್ ಲಾಲಾನ ಕಥೆಯನ್ನು ಬರೆಯಿರಿ. ಸಿಂಪಲ್ಲಾಗಿ ಕತೆ ಹೇಳ್ತೀನಿ, ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಸಿಂಪಲ್ಲಾಗಿ ಕಲಿತಾ ಹೋಗೋಣ. ನಡೀರಿ ಸ್ಟಾರ್ಟ್ ಮಾಡೋಣ. ಬ್ಯಾಂಕುಗಳಿಂದಾಗುವ ಠೇವಣಿ ಮತ್ತು ಸಾಲದ ನಿರ್ಮಾಣದ ಪ್ರಕ್ರಿಯೆಯನ್ನು ಈ ಕೆಳಗಿನಲ್ಲಿ ವಿವರಿಸಲಾಗಿದೆ. ಈ ಪ್ರಕ್ರಿಯೆಯನ್ನು ಅರ್ಥ ಮಾಡಿಕೊಳ್ಳುವ ಸಲುವಾಗಿ ನಾವು ಒಂದು ಕಥೆಯನ್ನು ತಿಳಿಯೋಣ. ಆಯಿತಾ? ಕತೆ ಕೇಳ್ತೀರಲ್ವಾ? ಒಮ್ಮೆ ಒಂದು ಹಳ್ಳಿ ಇರುತ್ತೆ. ಆ ಹಳ್ಳಿಯಲ್ಲಿ ಲಾಲಾ ಅಂತ ಒಬ್ಬ ಲಾಲಾ ಅನ್ನುವಂಥ ಹೆಸರಿನ ಒಬ್ಬ ಅಕ್ಕಸಾಲಿಗನ ಇರ್ತಾನೆ. ಅಕ್ಕಸಾಲಿಗ ಅಂದರೆ ಬಂಗಾರವನ್ನೆಲ್ಲ ತಯಾರು ಮಾಡ್ತಾರಲ್ಲ ಅವರು. ಈ ಹಳ್ಳಿಯಲ್ಲಿ ಜನರು ಸರಕು ಸೇವೆಗಳನ್ನು ಖರೀದಿಸಲು ಬಂಗಾರ ಮತ್ತು ಇತರೆ ಅಮೂಲ್ಯವಾಗಿರ್ತಕ್ಕಂಥ ಲೋಹಗಳನ್ನು ಬಳಸ್ತಾ ಇದ್ದರು. ಆವಾಗ ದುಡ್ಡಿರಲಿಲ್ಲ. ಜನರು ಸರಕು ಸೇವೆಗಳನ್ನು ಖರೀದಿಸಲು ಬಂಗಾರ ಮತ್ತು ಇತರೆ ಅಮೂಲ್ಯವಾಗಿರ್ತಕ್ಕಂಥ ಲೋಹಗಳನ್ನು ಬಳಸ್ತಾ ಇದ್ದರು. ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ಅಂದರೆ ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ ಈ ಲೋಹಗಳು ಹಣದ ಕಾರ್ಯವನ್ನು ಮಾಡ್ತಾ ಇದ್ವು. ಹಳ್ಳಿಯ ಜನರು ತಮ್ಮಲ್ಲಿದ್ದ ಬಂಗಾರವನ್ನು ಸುರಕ್ಷಿತವಾಗಿರಿಸಲು ಲಾಲಾನ ಬಳಿ ಇಡುವುದಕ್ಕೆ ಪ್ರಾರಂಭ ಮಾಡ್ತಾರೆ. ಲಾಲಾ ಅಂದರೆ ಅಕ್ಕಸಾಲಿಗ ಹೇಳಿದ್ನಲ್ವ, ಅಲ್ಲಿ ಲಾಲಾನ ಬಳಿ ಇದ್ದರೆ ಅದು ಸುರಕ್ಷಿತವಾಗಿರುತ್ತೆ ಅಂತ ಹೇಳ್ತಾರೆ. ಇದಕ್ಕೆ ಪ್ರತಿಯಾಗಿ ಅವ್ರು ಏನು ಮಾಡ್ತಾಯಿದ್ರು ಅಂದರೆ, ಬಂಗಾರವನ್ನು ಇಟ್ಟುಕೊಂಡಿದ್ದಕ್ಕೆ ಲಾಲಾ ಕಾಗದದ ರಸೀದಿಯನ್ನು ಹಳ್ಳಿ ಜನರಿಗೆ ಕೊಡ್ತಾ ಇದ್ದ. ನೋಡಿ, ನಾನು ಅಕ್ಕಸಾಲಿಗ ಅಂತಂದರೆ ನನ್ನ ಹತ್ರ ನೀವೇನಾದರೂ ಇಟ್ಟರೆ ನಾನು ಅಡ ಇಟ್ಟೋದಕ್ಕೆ ಏನಾದರೂ ಒಂದು ಸಾಕ್ಷಿ ಕೊಡ್ತೀನಲ್ವ, ಹಾಗಾಗಿ ನೀಡ್ತಿದ್ದ. ಅವರಿಗೆ ಸಣ್ಣ ಮೊತ್ತದ ಶುಲ್ಕ, ಅವರಿಂದ ಒಂದು ಸಣ್ಣ ಮೊತ್ತದ ಶುಲ್ಕವನ್ನು ಪಡಿತಾ ಇದ್ದ. ನೋಡಿ, ನಾನು ನಿಮ್ಮ ಎಲ್ಲ ಸೇಫಾಗಿ ಬಂಗಾರ ಇಟ್ಕೊತೀನಿ, ನೀವು ನಮಗೆ 1% 2% ಎಷ್ಟಾದರೂ ಒಂದು ಸ್ವಲ್ಪ ಶುಲ್ಕ ಕೊಡಬೇಕು, ದುಡ್ಡು ಕೊಡಬೇಕಂತ. ಕಾಲಾನಂತರದಲ್ಲಿ ನಿಧಾನವಾಗಿ ಲಾಲಾ ನೀಡಿದ ಕಾಗದದ ರಸೀದಿಗಳೇ ಹಣವಾಗಿ ಚಲಾವಣೆಯಾಗಲು ಪ್ರಾರಂಭಿಸಿತು. ಇದರರ್ಥ ಏನಂದರೆ, ಗೋಧಿಯ ಖರೀದಿಗಾಗಿ ಬಂಗಾರವನ್ನು ನೀಡುವುದ್ರ ಬದಲು ಗೋಧಿಗಾಗಿ ಅಥವಾ ಶೋಗಾಗಿ ಅಥವಾ ಯಾವುದೇ ಸರಕಿಗೆ ಲಾಲಾ ನೀಡಿದ ಕಾಗದದ ರಸೀದಿಯನ್ನು ನೀಡಿ ಯಾರಾದರೂ ಪಾವತಿಸಬಹುದಾಗಿತ್ತು. ಸಿಂಪಲ್ಲಾಗಿ ದುಡ್ಡು ಇರಲಿಲ್ಲಲ್ಲ, ಗೋಧಿ ಅಥವಾ ಏನೋ ಒಂದು ಸರಕನ್ನು ಖರೀದಿ ಮಾಡಬೇಕಂತಂದರೆ ಆ ಲಾಲಾ ಕೊಟ್ಟಿರ್ತಕ್ಕಂಥ ಕಾಗದದ ರಸೀದಿಯನ್ನು ಕೊಟ್ಟು ಯಾರಾದರೂ ಪಾವತಿಸಬಹುದಾಗಿತ್ತು. ಹೀಗೆ ಹಳ್ಳಿಯ ಪ್ರತಿಯೊಬ್ಬರೂ ಇವುಗಳನ್ನು ವಿನಿಮಯ ಮಾಧ್ಯಮವಾಗಿ ಒಪ್ಪಿಕೊಂಡಿದ್ದರಿಂದ ಕಾಗದದ ರಸೀದಿಗಳು ಹಣವಾಗಿ ಕಾರ್ಯನಿರ್ವಹಿಸಲು ಆರಂಭಿಸಿತು. ನೆಕ್ಸ್ಟ್, ಈಗ ಬೇರೆ ಬೇರೆ ಜನರು ಠೇವಣಿ ಇಟ್ಟಿರುವ ಒಂದು 100 kgಯಷ್ಟು ಬಂಗಾರ ಲಾಲಾನ ಹತ್ರ ಇದೆ. ಜಸ್ಟ್ ಒಂದು ಕತೆ ಇದೆ ಎಂದು ಮತ್ತು ಅವನು 100 kg ಬಂಗಾರಕ್ಕೆ ಅನುಗುಣವಾಗಿ ರಸೀದಿಯನ್ನು ನೀಡಿದ್ದಾನೆಂದು ನಾವು ಊಹಿಸೋಣ. ಹಂಗೆ ಒಂದು ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ಈ ಸಮಯದಲ್ಲಿ ರಾಮು ಅಂತ ಒಬ್ಬ ವ್ಯಕ್ತಿ ಲಾಲಾನ ಬಳಿ 25 kg ಬಂಗಾರವನ್ನು ಸಾಲವಾಗಿ ಕೇಳ್ತಾನೆ. ಇಲ್ಲ, ನಂಗೆ ಒಂದು 25 kg ಸಾಲ ಬೇಕಾಗಿದೆ ಬಂಗಾರ. ಅವನ ಬಳಿ ಈಗಾಗಲೇ ಇರುವ 100 kg ಬಂಗಾರಕ್ಕೆ ಹಕ್ಕುದಾರರು ಇರುವಾಗ ಲಾಲಾ 25 kg ಬಂಗಾರವನ್ನು ಸಾಲ ನೀಡಬಹುದು ಎಂಬ ಪ್ರಶ್ನೆ ಬರುತ್ತದೆ. ಈಗ ಆಲ್ರೆಡಿ ಅವನ ಹತ್ರ 100 kg ಬಂಗಾರ ಇದೆ, 25 kg ಸಾಲ ಕೊಡ್ಬೋದಲ್ಲ ಅಲ್ವಾ? ಈಗ ಆಲ್ರೆಡಿ ಈ ಬಂಗಾರಕ್ಕೆ 100 kg ಬಂಗಾರಕ್ಕೆ ಹಕ್ಕುದಾರರಿದ್ದಾರೆ, ಆಲ್ರೆಡಿ 100 kg ಬೇರೆದವ್ರು ಕೊಟ್ಟಿದ್ದಾರೆ ಅಂತ ಎಂಬ ಪ್ರಶ್ನೆ ಬರ್ಬೋದು ಅಲ್ವಾ? ನೆಕ್ಸ್ಟ್ ಹೋಗೋಣ. ಈಗ ಆದಾಗ್ಯೂ ಬಂಗಾರವನ್ನು ಠೇವಣಿ ಇಟ್ಟಿರ್ತಕ್ಕಂಥ ಪ್ರತಿಯೊಬ್ಬರೂ ಒಂದೇ ಸಮಯದಲ್ಲಿ ಏಕಕಾಲಕ್ಕೆ ಬಂದು ಅವರು ಠೇವಣಿಯನ್ನು ವಾಪಸ್ ಕೇಳಲ್ಲ. ನಾನು 100 kg ಬಂಗಾರ, ಎಲ್ಲ ಬೇರೆ ಬೇರೆ ಜನ ಇಟ್ಟಿರ್ತಾರಲ್ವ, 100 kg ಬಂಗಾರವನ್ನು ಇಲ್ಲ ನನ್ನ ಬಂಗಾರ ಈಗ ಸದ್ಯ ಬೇಕಂತ ಯಾರೂ ಬಂದು ಕೇಳೋದಿಲ್ಲ. ಅಷ್ಟೊಂದು ಯಾರೂ ತಲೆ ಕೆಡಿಸ್ಕೊಳ್ಳಲ್ಲ. ಒಂದೇ ಅಟ್ ದ ಸೇಮ್ ಟೈಮ್ ಎಲ್ಲರೂ ಬರಲ್ಲ ಅಂತ ಇಲ್ಲಿ ಒಂದು ಅರ್ಥ ಎಂದು ಲಾಲಾ ತೀರ್ಮಾನಿಸಿ ರಾಮುವಿಗೆ ಸಾಲ ನೀಡಬಹುದು. ಅದಕ್ಕೆ ಬಡ್ಡಿ ದರವನ್ನು ನಿಧಿಸ್ಬೋದು. ಇಲ್ಲಪ್ಪ 25 kg ನಾನು ನಿನ್ನ ಚಿನ್ನ ಕೊಡ್ತೀನಿ, ಅದಕ್ಕೆ ಸ್ವಲ್ಪ ಬಡ್ಡಿ ಆಗುತ್ತೆ. ಲಾಲಾ 25 kg ಬಂಗಾರವನ್ನು ಸಾಲವಾಗಿ ನೀಡಿದರೆ ರಾಮು ಲಕ್ಷ್ಮಣನಿಗೆ ಕೂಡ 25 kg ಬಂಗಾರವನ್ನು ಪಾವತಿಸಬಹುದು. ರಾಮು ಏನು ಮಾಡ್ತಾನೆ, ಲಕ್ಷ್ಮಣನಿಗೆ 25 kg ಬಂಗಾರವನ್ನು ಪಾವತಿಸಬಹುದು. ಲಕ್ಷ್ಮಣನು 25 kg ಬಂಗಾರವನ್ನು ಲಾಲಾನ ಬಳಿಯೇ ಇಟ್ಟು ಅದಕ್ಕೆ ಪ್ರತಿಯಾಗಿ ಕಾಗದದ ರಸೀದಿಯನ್ನು ಪಡಿಬಹುದು. ಅರ್ಥ ಆಗ್ತಾ ಇದೆಯಾ ಹೇಳೋದು? ರಾಮು ಏನು ಮಾಡ್ತಾನೆ, 25 kg ಸಾಲ ಅಕ್ಕಸಾಲಿಗ ಲಾಲಾನ ಹತ್ರ ಸಾಲ ತೊಗೊತಾನೆ. ಇವನು ಏನು ಮಾಡ್ತಾನೆ, ರಾಮು ಲಕ್ಷ್ಮಣನಿಗೆ ಕೊಡ್ತಾನೆ 25 kg ಬಂಗಾರವನ್ನು. ಆ 25 kg ಬಂಗಾರವನ್ನು ಲಕ್ಷ್ಮಣ ಏನು ಮಾಡ್ತಾನೆ, 25 kg ಬಂಗಾರವನ್ನು ಲಾಲಾನ ಹತ್ರ ಇಟ್ಟು ರಸೀದಿಯನ್ನು ತಗೋತಾನೆ. ಇದರ ಪರಿಣಾಮವಾಗಿ ಹಣದ ಕಾರ್ಯ ನಿರ್ವಹಿಸುವ ಕಾಗದದ ರಸೀದಿಗಳ ಸಂಖ್ಯೆ 125 kg ಆಗುತ್ತೆ ಅಲ್ವಾ? ಅಂದರೆ ಲಾಲಾ ಗಾಳಿಯಿಂದ ಹಣವನ್ನು ಸೃಷ್ಟಿಸಿದಂತೆ ಕಾಣುತ್ತದೆ. ಈ ಉದಾಹರಣೆಯಲ್ಲಿ ಲಾಲಾ ಮಾಡಿದ ರೀತಿಯಲ್ಲಿಯೇ ಆಧುನಿಕ ಬ್ಯಾಂಕಿಂಗ್ ವ್ಯವಸ್ಥೆ ನಿಖರವಾಗಿ ಕೆಲಸ ಮಾಡುತ್ತೆ. ಇದೇ ರೀತಿ ಬ್ಯಾಂಕ್ ಕೂಡ ಮಾಡುತ್ತೆ. ನೆಕ್ಸ್ಟ್ ನೋಡೋಣ. ಲಾಲಾನ ಕಥೆಯಂತೆ ಹೆಚ್ಚುವರಿ ಹಣವನ್ನು ಹೊಂದಿರುವ ಜನರು ಠೇವಣಿಗಳ ರೂಪದಲ್ಲಿ ಬ್ಯಾಂಕ್ನಲ್ಲಿಡ್ತಾರೆ. ಠೇವಣಿ ಇಟ್ಟಿರುವ ಎಲ್ಲ ಠೇವಣಿದಾರರು ಏಕಕಾಲದಲ್ಲಿ ತಮ್ಮ ಠೇವಣಿನ ವಾಪಸ್ ಪಡೆಯೋದಿಲ್ಲ.
ನಾನು ಇಡೀ ನಮ್ಮ 3 ಜನ ಎಲ್ಲ ಒಂದು ಬ್ಯಾಂಕಲ್ಲಿ ದುಡ್ಡಿಟ್ಟಿರ್ತೀವಿ, ಬಟ್ ಎಲ್ಲರೂ ಒಂದೇ ದಿನ ಬ್ಯಾಂಕಿಗೆ ಹೋಗಿ ನಾವು ಹಣವನ್ನು ವಾಪಸ್ ಕೇಳೋದಿಲ್ವಲ್ಲ. ಸೊ ಹೀಗಾಗಿ ಎಂಬ ನಿರೀಕ್ಷೆಯೊಂದಿಗೆ ಹಣದ ಅವಶ್ಯಕತೆ ಇರುವವರಿಗೆ ಗೃಹ ಸಾಲ, ಬೆಳೆ ಸಾಲ ಇತ್ಯಾದಿಗಳ ರೂಪದಲ್ಲಿ ಬ್ಯಾಂಕ್ ಸಾಲ ಕೊಡ್ತದೆ ಅಲ್ವಾ. ಇದು ಅರ್ಥ ಆಯ್ತಾ ಬ್ಯಾಂಕ್ ಯಾವ ರೀತಿ ಸಾಲ ಕೊಡುತ್ತೆ ಅಂತ. ಯಾವುದೇ ವ್ಯಕ್ತಿಗೆ ಸಾಲವನ್ನು ನೀಡಿದಾಗ ಅದೇ ವ್ಯಕ್ತಿಯ ಹೆಸರಿನಲ್ಲಿ ಒಂದು ಹೊಸ ಖಾತೆಯನ್ನು ತೆರೆಯಲಾಗ್ತದೆ. ಹೀಗೆ ಹಳೆಯ ಠೇವಣಿ ಹೊಸ ಠೇವಣಿ ಸೇರಿಕೊಂಡು ಹಣದ ಪೂರೈಕೆ ಹೆಚ್ಚುವ ಮೂಲಕ ಬ್ಯಾಂಕುಗಳು ಹಣದ ನಿರ್ಮಾಣ ಮಾಡುತ್ತದೆ. ಇಷ್ಟನ್ನು ಅರ್ಥ ಮಾಡಿಕೊಂಡು ನಾಳೆ ಬರೀರಿ. ಇದಿಷ್ಟು ಈ ಒಂದು ವಿಡಿಯೋದಲ್ಲಿ, ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತಾ ಇದೆ. ಧನ್ಯವಾದ ಸ್ನೇಹಿತರೆ.